ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನಾವು ಇನ್ನರ್ ವರ್ಕ್ ಏನಕ್ಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನನ್ನ ವಿಡಿಯೋ ಪ್ರತಿದಿನ 7 ಗಂಟೆಗೆ ಅಪ್ಲೋಡ್ ಮಾಡಿರ್ತೀನಿ. ವಾರಕ್ಕೆ ಆದಷ್ಟು 4ರಿಂದ 5 ವಿಡಿಯೋನಾದರೂ ಮಾಡಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಟ್ವಿನ್ ಫ್ಲೇಮ್ ಬಗ್ಗೆ ಆಗಿರಬಹುದು ಅಥವಾ ನನ್ನ ಕಾರ್ಡ್ ರೀಡಿಂಗ್ಗಳಾಗಿರಬಹುದು. ಪ್ರತಿ ವಿಡಿಯೋನು ನಿಮಗೆ ಇನ್ನೂ ಮುಂದಕ್ಕೆ ಹೋಗೋದಕ್ಕೆ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ, ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಪ್ರತಿ ಒಂದು ವಿಡಿಯೋನು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಪ್ರತಿದಿನ ಆದಷ್ಟು 7 ಗಂಟೆಗೆ ನನ್ನ ವಿಡಿಯೋವನ್ನು ನೋಡಿ ಮುಂದಕ್ಕೆ ಹೋಗುವಂಥ ಪ್ರಯತ್ನ ಮಾಡಿ. ಸೊ ಈಗ ಇನ್ನರ್ ವರ್ಕ್ ಯಾಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಇನ್ನರ್ ವರ್ಕ್ ಮಾಡೋದ್ರಿಂದ ನಮ್ಮ ಫ್ರೀಕ್ವೆನ್ಸಿ ಏನಿದೆ ಅದು ಹೈ ಆಗ್ತಾ ಹೋಗುತ್ತೆ. ನಮ್ಮ ಮ್ಯಾನಿಫೆಸ್ಟೇಷನ್ ಪವರ್, ಪ್ರತಿಯೊಂದನ್ನು ಅಟ್ರಾಕ್ಟ್ ಮಾಡಕ್ ಬೇಕಾಗಿರೋ ಅಂಥ ವೈಬ್ರೇಷನ್ ನಮ್ಮ ಒಂದು ಓರಾದಲ್ಲಿ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಓರಾದ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಪ್ರತಿಯೊಂದನ್ನು ನಾವು ಅಟ್ರಾಕ್ಟ್ ಮಾಡೋದಕ್ಕೆ ಬೇಕಾದಂಥ ಒಂದು ಶಕ್ತಿ ನಮ್ಮಲ್ಲೇ ಜನರೇಟ್ ಆಗುತ್ತೆ. ಪ್ರತಿ ಒಂದು ವಸ್ತು ಮತ್ತೆ ವ್ಯಕ್ತಿಗೆ ಅದರದೇ ಆದಂಥ ಫ್ರೀಕ್ವೆನ್ಸಿಗಳಿರುತ್ತೆ. ಆ ಫ್ರೀಕ್ವೆನ್ಸಿ, ನಾವು ಯಾವ ಫ್ರೀಕ್ವೆನ್ಸಿನಲ್ಲಿರ್ತೀವಿ ಅದಕ್ಕೆ ತಕ್ಕಂಥ ವ್ಯಕ್ತಿಗಳನ್ನ, ವಸ್ತುಗಳನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ನಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ಚಿಕ್ಕ ಚಿಕ್ಕ ವಸ್ತುಗಳು, ತುಂಬಾ ಕಡಿಮೆ ಬೆಲೆಯ ವಸ್ತುಗಳು ಅಥವಾ ಚಿಕ್ಕ ಚಿಕ್ಕ ಫ್ರೆಂಡ್ಶಿಪ್, ಚಿಕ್ಕ ಚಿಕ್ಕ ಸಂತೋಷಗಳು, ಅದೆಲ್ಲನೂ ಕೂಡ ಬೇಸಿಕ್ ನೀಡ್ಸ್, ಮೇನ್ಲಿ ಬೇಸಿಕ್ ನೀಡ್ಸ್. ಊಟ ತಿನ್ನೋದಾಗಿರ್ಬೋದು, ಬಟ್ಟೆ ಹಾಕೊಳ್ಳೋದಾಗಿರ್ಬೋದು, ಇರೋ ಮನೆ ಆಗಿರ್ಬೋದು, ಅದೆಲ್ಲ ಬೇಸಿಕ್ ನೀಡ್ಸ್ ಅನ್ನೋದು ತುಂಬಾ ಲೋ ಫ್ರೀಕ್ವೆನ್ಸಿಲಿ ಇರೋರು ಈಸಿಲಿ ಅಟ್ರಾಕ್ಟ್ ಮಾಡಬಹುದು. ಸೊ ಆದರೆ ಟ್ವಿನ್ ಫ್ಲೇಮ್ನ ಅಟ್ರಾಕ್ಟ್ ಮಾಡಬೇಕು, ಸೋಲ್ಮೇಟ್ನ ಅಟ್ರಾಕ್ಟ್ ಮಾಡಬೇಕು ಅಂದರೆ ಹೈ ಫ್ರೀಕ್ವೆನ್ಸಿಗೆ ಹೋಗಲೇಬೇಕಾಗತ್ತೆ. ಲೋ ಫ್ರೀಕ್ವೆನ್ಸಿಗಳಾದ ಉದಾಹರಣೆಗೆ ಕೋಪ, ನೋವು, ದುಃಖ, ಸೇಡು, ಸಿಟ್ಟು, ರೋಷ, ದ್ವೇಷ, ದುರಾಸೆ, ಅಸೂಯೆ, ಅಹಂಕಾರ, ಇದೆಲ್ಲ ತುಂಬಾ ಲೋ ಫ್ರೀಕ್ವೆನ್ಸಿಯ ವೈಬ್ರೇಷನ್ಗಳಾಗಿದೆ. ಈ ವೈಬ್ರೇಷನ್ ಅಲ್ಲಿ ಇದ್ದಾಗ ಕೇವಲ ಕಾರ್ಮಿಕ್ ಪಾರ್ಟ್ನರ್ ಮಾತ್ರನೇ ಲೈಫ್ನಲ್ಲಿ ಬರೋದು. ಕರ್ಮದ ರಿಲೀಸ್ಗಳಿರಬಹುದು, ಅದಕ್ಕೆ ಫ್ರೀಕ್ವೆಂಟ್ ಆಗುವಂಥ ಎಲ್ಲ ಸಂಬಂಧಗಳಿರಬಹುದು, ಮತ್ತೆ ತೀರಾ ಬಡತನ, ನೋವು, ದುಃಖ, ಇದೆಲ್ಲನೂ ಕೂಡ ತುಂಬ ಲೋ ಫ್ರೀಕ್ವೆನ್ಸಿನಲ್ಲಿ ಇದ್ದೀರಾ, ಈ ಒಂದು ಪ್ರಾಬ್ಲಮ್ಸ್ ನಿಮ್ಮ ಲೈಫ್ನಲ್ಲಿ ಇದೆ ಅಂತಂದರೆ. ಸೊ ಈ ಲೋ ಫ್ರೀಕ್ವೆನ್ಸಿನಲ್ಲಿ ಇದ್ದರೆ ನೀವು ಯಾವತ್ತಿಗೂ ಕೂಡ ನಿಮ್ಮ DM ಅಥವಾ DFನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. DM, DF ಅನ್ನೋ ಅಂಥ ಸಂಬಂಧ ಸೋಲ್ ಜರ್ನಿ, ಆತ್ಮಕ್ಕೆ ಸಂಬಂಧಿಸಿರುವಂಥ ಸಂಬಂಧ. ಆ ಸಂಬಂಧವನ್ನು ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಯಾವಾಗಲೂ ಕೂಡ ತುಂಬ ಹೈ ಫ್ರೀಕ್ವೆನ್ಸಿಯಲ್ಲಿ ಮಾತ್ರನೇ ಇರಬೇಕಾಗತ್ತೆ. ಉದಾಹರಣೆಗೆ ಪ್ರೀತಿ, ಜಾಯ್, ಶಾಂತತೆ, ಕರುಣೆ, ಭಕ್ತಿ, ಗ್ರ್ಯಾಟಿಟ್ಯೂಡ್, ತೃಪ್ತಿ, ಸಂತುಷ್ಟಿ, ಬರ್ತಾ ಇರೋ ಪಾಸಿಟಿವಿಟಿನೆಲ್ಲ ರಿಸೀವ್ ಮಾಡುವಂಥ ರಿಸೀವಿಂಗ್ ಮೋಡ್. ಇದರಲ್ಲಿ ನಾವು ಯಾವಾಗಲೂ ಇದೆಲ್ಲ ತುಂಬ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ಗಳು. ಇದನ್ನ ನಾವು ಯಾವಾಗಲೂ ಈ ಒಂದು ವೈಬ್ರೇಷನ್ನಲ್ಲಿದ್ದರೆ ನಾವು ಎನ್ಲೈಟ್ಮೆಂಟ್ ಅಂದರೆ ಜ್ಞಾನವನ್ನು ಸಂಪಾದಿಸುವಂಥ ಸೋಲ್ ಫ್ರೀಕ್ವೆನ್ಸಿಗೆ ಬರ್ತೀವಿ. ನಮ್ಮ ಓರಾದಲ್ಲಿ ಆ ಒಂದು ಹೈ ಫ್ರೀಕ್ವೆನ್ಸಿ ಮತ್ತು ಎಲ್ಲವನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಪ್ರೀತಿ, ಒಳ್ಳೆ ಸಂಬಂಧಗಳು, ಸ್ನೇಹ, ಶ್ರೀಮಂತಿಕೆ, ಸುಖವಾದಂಥ ಜೀವನ, ಪ್ರತಿಯೊಂದನ್ನು ಕೂಡ ಅಟ್ರಾಕ್ಟ್ ಮಾಡೋದಕ್ಕೆ ಬೇಕಾದಂಥ ಫ್ರೀಕ್ವೆನ್ಸಿಗೆ ನಾವು ಬರೋದಕ್ಕಾಗತ್ತೆ. ಯಾವಾಗಲೂ ಈ ಒಂದು ಸೋಲ್ ಲೆವೆಲ್ನ ಹೈ ಪ್ಯೂರ್ ಫ್ರೀಕ್ವೆನ್ಸಿ ಇದ್ದರೆ ಮಾತ್ರನೇ ನೀವು ನಿಮ್ಮ DM ಅಥವಾ DFನ ನಿಮ್ಮ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡೋಕ್ಕಾಗತ್ತೆ. ಅವರನ್ನು ಮದುವೆ ಮಾಡಿಕೊಂಡು ನಿಮ್ಮ ಜೀವನ ಸಂಗಾತಿಯಾಗಿ ನಿಮ್ಮ ಜೀವನದಲ್ಲಿ ಬರಮಾಡ್ಕೊಳ್ಳೋದಕ್ಕಾಗತ್ತೆ. ಸೊ ಇನ್ನರ್ ವರ್ಕ್ ಹೇಗೆ ಮಾಡೋದು ಅನ್ನೋಂಥದ್ದಾದರೆ, ನಾನು ಆಲ್ರೆಡಿ ಹೇಳಿದ್ದೀನಿ 7 ಗಂಟೆಗೆ ವಿಡಿಯೋಗಳನ್ನು ಹಾಕ್ತೀನಿ ಅಂತ. ಇನ್ನು ಮುಂದೆ ಇನ್ನರ್ ವರ್ಕ್ ಬಗ್ಗೆನೇ ಪ್ರತಿ ಒಂದು ವಿಷಯದ ಬಗ್ಗೆ ಹೇಗೆ ಹೀಲ್ ಮಾಡ್ಕೊಳ್ಬೇಕು, ಹೇಗೆ ಬದಲಾಯಿಸ್ಕೊಳ್ಬೇಕು ಅನ್ನೋಂಥ
ಇನ್ನರ್ ವರ್ಕ್ ವಿಡಿಯೋಗಳನ್ನೇ ಪ್ರತಿಯೊಂದು ವಿಷಯದಲ್ಲೂ ಇನ್ ಡೀಟೇಲ್ ನಾನು ಇನ್ಮುಂದೆ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಟ್ವಿನ್ ಫ್ಲೇಮ್ ಜರ್ನಿನ ನಿಮ್ಮ ಸ್ಪಿರಿಚುವಲ್ ಜರ್ನಿನ ಮುಂದಕ್ಕೆ ಹೋಗ್ಬೇಕು, ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ನಾನು ಹಾಕಿರೋ ಅಂತ ಇಲ್ಲಿವರೆಗೂ ಇದು 170ನೇ ವಿಡಿಯೋ. ಕಾರ್ಡ್ ರೀಡಿಂಗ್‌ಗಳನ್ನ ಬಿಟ್ಟು, ಕಾರ್ಡ್ ರೀಡಿಂಗ್ ಸಹ ನಿಮಗೆ ಇನ್ನೊಂದ್ ಸ್ವಲ್ಪ ಹೀಲ್ ಆಗೋದಕ್ಕೆ, ನಿಮ್ಗೆ ಒಂಥರ ಸಾಂತ್ವನ ಹೇಳೋದಕ್ಕೆ, ಇಲ್ಲಾಂದ್ರೆ ನೀವು ಏನು ಪ್ರಾಬ್ಲಮ್ ಇದೆ ಅದನ್ನ ಹೇಗ್ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಸಜೆಷನ್ಸ್ ಕೊಡೋದಕ್ಕೆ, ಅದಕ್ಕೆಲ್ಲ ನಿಮ್ಗೆ ಕಾರ್ಡ್ ರೀಡಿಂಗ್ ಸಹ ಹೆಲ್ಪ್ ಮಾಡತ್ತೆ. ಸೊ, ನನ್ನ ಪ್ರತಿ ವಿಡಿಯೋ ನೀವು ನಿಮ್ಮ ಟ್ವಿನ್ ಫ್ಲೇಮ್‌ನ ಜರ್ನಿಯನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಪ್ರತಿ ವಿಡಿಯೋ ಕೂಡ ನಿಮ್ಗೆ ಇಂಪಾರ್ಟೆಂಟೇ. ಮುಂದಿನ ವಿಡಿಯೋಗಳಿಗೆ ವೇಟ್ ಮಾಡಿ. ಆದಷ್ಟು ಪ್ರತಿ ಒಂದು ವಿಷಯದ ಬಗ್ಗೆ ಇನ್ ಡೀಟೇಲ್ ಹೇಳ್ತೀನಿ. ನೀವು ಹೇಗೆ ಪ್ರಾಬ್ಲಮ್ಸ್ ಏನು ಅದನ್ನ ಹೇಗೆ ಸರಿ ಮಾಡ್ಕೊಳ್ಬಹುದು ಅನ್ನೋಂಥದ್ದನ್ನು ಹೇಳ್ತೀನಿ. 7 ಗಂಟೆ ಸಂಜೆ 7 ಗಂಟೆಗೆ ಪ್ರತಿ ವಿಡಿಯೋದಲ್ಲಿ ಮೀಟ್ ಆಗೋಣ. ಮುಂದಿನ ವಿಡಿಯೋಗಳಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯೂ ಆಲ್.